ಈ ರಾಜಕಾರಣದಲ್ಲಿ ಬಂದ ಮೇಲೆ ರಾಜಕಾರಣದ ಗೊಂದಲದ ನಡುವ ಈ ಬ್ಯುಸಿ ಇರೋದ್ರ ನಡುವ ನಾವು ಎದಕ್ಕೆ ರಾಜಕಾರಣಕ್ಕೆ ಬಂದೀವಿ ಮತ್ತು ನಮ್ಮ ಇತರ ಏನು ಹವ್ಯಾಸಗಳೇನು ನಮ್ಮ ಅಭಿರುಚಿಗಳೇನು ಅನ್ನೋದು ನಾವು ಮರೆತು ಹೋಗ್ಬಿಡ್ತೇವೆ. ಡಿ ಕೆ ಶಿವಕುಮಾರ್ ಅವರು ಈಗ ಹೇಳಿದ್ರು, ನಮ್ಮ ಮಿತ್ರರಿಂದ ದೂರ ಆಗ್ತೇವೆ, ನಮ್ಮ ಫ್ಯಾಮಿಲಿಯಿಂದ ಅಶೋಕಣ್ಣ ಹೇಳಿದ್ರು ಫ್ಯಾಮಿಲಿನೂ ಮರೆತು ಬಿಡ್ತೇವೆ ಅಂತ. ಇದು ರಾಜಕಾರಣದ ಒಂದು ದೊಡ್ಡ ಪ್ರಾಬ್ಲಮ್. ಆದರೆ ಈ ರಾಜಕಾರಣದಲ್ಲಿ ಇದ್ದು ಅದ್ರ ಜೊತೆ ತಮಗೇನು ಇಂಟ್ರೆಸ್ಟ್ ಐತಿ ಆ ಸಬ್ಜೆಕ್ಟ್ದಲ್ಲಿ, ವಿಶೇಷವಾಗಿ ಅವರು ಕೂಡ ಮಹಿಳೆಯರಾಗಿದ್ದರಿಂದ ಮಹಿಳೆಯರ ಚಾಲೆಂಜಸ್ ಏನು, ಮಹಿಳೆಯರಿಗೆ ಏನು ತೊಂದರೆ ಆಗ್ತಾವು, ಅವ್ರಿಗೇನು ಅಪಾರ್ಚುನಿಟಿ ಇದೆ, ಚಾಲೆಂಜಸ್ ಇದೆ, ಇದರೆಲ್ಲರ ಬಗ್ಗೆ ಅತ್ಯಂತ ಒಳ್ಳೆ ರೀತಿಯಿಂದ ರಿಸರ್ಚ್ ಮಾಡಿ ಒಂದು ಸೂಕ್ತ ವಿಷಯದ ಮೇಲೆ ನಮ್ಮ ಮೈಸೂರು ವಿಶ್ವವಿದ್ಯಾಲಯದ ಮುಕ್ತ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟನ್ನು ರೂಪಕಲಾ ಅವರು ತೊಗೊಂಡಿದ್ದಾರೆ. ಅವರು ಮಾಡಿದಂಥ ಕೆಲಸ ನಮಗೆಲ್ಲರಿಗೂ, ಉಳಿದವ್ರಿಗೆಲ್ಲರಿಗೂ ಪ್ರೇರೇಪಣೆ ಆಗುವಂಥ ಕೆಲಸ. ನಾನು ಕೂಡ ನಾನು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ಬೇಕಾರೆ ಮುಂದೆ ನನಗೂ ಡಾಕ್ಟರೇಟ್ ಮಾಡ್ಬೇಕಂತ ಅವಾಗ ಮನಸ್ಸಾಗಿತ್ತು. ನಾನು ಡಾಕ್ಟರೇಟ್ ಮಾಡ್ಬೇಕಂತ ಹೇಳಿದಾಗ ಅವಾಗ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಹೇಳಿದ್ರೆ, ನೀ ಇದನ್ನೆಲ್ಲ ಮಾಡ್ಕೊಂತ ಹೋದ್ರೆ ವ್ಯಾಪಾರ ಮಾಡೋ ಯಾರು ವ್ಯಾಪಾರ ಮಾಡೋ ಅಂತ ಹೇಳಿ. ಹಾಗಾಗಿ ನನಗೆ ಆ ಟೈಮ್ದಲ್ಲಿ ಮಾಡೋಕ್ಕಾಗಲಿಲ್ಲ. ಆದರೆ ನಿನ್ನೆ ನಾನು ಏನು ನೋಡಿದೆ, ರೂಪಕಲಾ ಅವ್ರಿಗೆ ಮತ್ತು ನಮ್ಮ ಸಿ ಟಿ ರವಿ ಅವ್ರಿಗೆ, ನಮ್ಮ ಮಾನ್ಯ ಈ ಸದನದ ಹಿಂದಿನ ಸದಸ್ಯರು ಹಾಗೂ ಈಗಿನ ವಿಧಾನ ಪರಿಷತ್ತಿನ ಸದಸ್ಯರು ಮಾಜಿ ಮಂತ್ರಿಗಳಾದ ಸಿ ಟಿ ರವಿ ಅವರು ಸಮ್ಮಿಶ್ರ ಸರ್ಕಾರದ ಸವಾಲುಗಳು ಅಂಥ ವಿಷಯದ ಮೇಲೆ ಅದ್ರ ಮೇಲೆ ಡಾಕ್ಟರೇಟ್ ತೆಗೆದುಕೊಂಡಿದ್ದಾರೆ. ಭಾಳ ಉತ್ತಮ ಸಬ್ಜೆಕ್ಟ್ ಅದು ಕೂಡ, ಅದು ರಿಲೆವೆಂಟ್ ಸಬ್ಜೆಕ್ಟ್. ಅದನ್ನು ನಾವೆಲ್ಲರೂ ಕೂಡ ಸಬ್ಜೆಕ್ಟ್ ಅವ್ರೇನು ಥೀಸಿಸ್ ಕೊಟ್ಟಿದ್ದಾರೆ, ಏನು ಅವ್ರದ್ದು ಅದರಿಂದ ಹೊರಗೆ ಬಂದಿದೆ ಅದನ್ನು ಸ್ಟಡಿ ಮಾಡುವಂಥ ವಿಷಯ. ಈ ಇಬ್ಬರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿ ಅಭಿನಂದನೆಗಳು ಸಲ್ಲಿಸ್ತೇನೆ. ಮತ್ತು ನೀವು ಈ ವಿಷಯ ಸದಸ್ಯರಲ್ಲಿರುವಂಥ ಈ ಗುಣಗಳನ್ನು ರೆಕಗ್ನೈಸ್ ಮಾಡಿ ಇದಕ್ಕೆ ಒಂದು ಅಭಿನಂದನೆ ಸಲ್ಲಿಸೋಕ್ಕೆ ಅವಕಾಶ ಮಾಡಿಕೊಟ್ಟಿರಿ. ನಿಮಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು.